ಓಂ ನಮೋ ನಾರಾಯಣಾಯ. ವೃಷಭ ರಾಶಿಯವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಈ ತಿಂಗಳು ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಅಭಿವೃದ್ಧಿ ಆಗತ್ತೆ. ನಿಮ್ಮ ಕೆಲಸದಲ್ಲಿ ಏನಾದರೂ ಅಡಚಣೆ ಇದ್ರೆ ಈ ತಿಂಗಳು ಪೂರ್ಣವಾಗತ್ತೆ. ನಿಮ್ಮ ಸಹೋದರ ಸಹೋದರರಿಂದ ನಿಮಗೆ ನೆರವು ಸಿಗುತ್ತೆ. ಹಾಗೂ ಈ ತಿಂಗಳು ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಮನೆಯಲ್ಲೇ ಇದ್ರೆ ನೆಮ್ಮದಿ ಸಿಗಲ್ಲ. ತಾಯಿ ಜೊತೆ ಮನಸ್ತಾಪಗಳಾಗ್ಬೋದು. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡೋರ್ಗೂ ಕೂಡ ಈ ತಿಂಗಳು ತುಂಬಾ ಲಾಭಗಳಿರುತ್ತೆ. ಹಾಗೂ ಯಾರ್ಯಾರಿಗೆ ತುಂಬಾ ದಿನದಿಂದ ಕೆಲಸ ಸಿಗ್ತಿರಲ್ಲ ಅವರಿಗೆಲ್ಲ ಕೆಲಸ ಸಿಗೋ ಸಾಧ್ಯತೆ ಇದೆ. ನೀವು ಏನು ಚಿಂತೆ ಮಾಡಬೇಡಿ. ನೀವು ಯಾರಿಗೂ ಕೂಡ ಸಲಹೆ ಮುಡಿಯಕ್ಕೆ ಹೋಗ್ಬೇಡಿ. ನಿಮಗೆ ಅವರು ಹೆಲ್ಪ್ ಮಾಡಿದ್ದಾರೆ ಅಂತ ನೀವು ಆ ಋಣ ತೀರಿಸ್ಬೇಕು ಅಂತ ಅವರಿಂದನೇ ಹೋಗಕ್ಕೆ ಹೋಗ್ಬೇಡಿ. ನೀವು ಕೂಡ ಅವ್ರಿಗೆ ಸಹಾಯ ಮಾಡಿರ್ತೀರ. ಆ ಬೆನಿಫಿಟ್ ಇಲ್ದಲ್ಲೇ ನಿಮ್ಗೆ ಯಾರು ಕೂಡ ಸಹಾಯ ಮಾಡಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಕೀಳ ಕಾಣೋರ್ನ ಮತ್ತು ನಿಮ್ಮ ಹಿಂದೆ ಮಾತಾಡೋರ್ನ ನೀವು ದೂರ ಇಡಿ. ಈ ರೀತಿ ಮಾಡಿದ್ರೆ ನಿಮ್ಮ ಮದುವೆ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ. ನೀವು ಮದುವೆಗೂ ಕೂಡ ಒಪ್ಕೋತೀರಾ. ಈ ತಿಂಗಳು ಡಿಸೆಂಬರ್ 15 ಒಳಗಡೆ ನಿಮ್ಗೆ ರಿಚ್ ಪಾರ್ಟ್ನರ್ಸ್ ಕೂಡ ಸಿಗೋ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಏನೇ ವಿರಾಸ ಇದ್ರೂ ಕೂಡ ಈ ತಿಂಗಳು ಬಗೆಹರಿಯುತ್ತೆ. ಮುಂದಿನ ಭವಿಷ್ಯಕ್ಕೋಸ್ಕರ ಹೊಸ ಹೊಸ ಕೌಶಲ್ಯಗಳನ್ನ ಈ ತಿಂಗಳು ನೀವು ಕಲಿತೀರಾ. ಮಂಗಳವಾರದೊತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆ ಹಾಗೂ ಕಡಲೆಕಾಳನ್ನ ಅರ್ಪಿಸೋದ್ರಿಂದ ಹಾಗೂ ಓಂ ಗಂ ಗಣಪತಯೇ ನಮಃ ಅಂತ ಪ್ರತಿದಿನ 101 ಬಾರಿ ಬರೆಯೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ನಿಮಗೆ ದೂರ ಆಗತ್ತೆ.